4 ತಿಂಗಳ ಹಿಂದೆ ಅಷ್ಟೇ ಏನೂ ಅರಿಯದ 6 ವರ್ಷದ ಪುಟ್ಟ ಕಂದಮ್ಮನ ಜೀವವನ್ನು ಬಲಿ ಪಡೆದಿದ್ದ ಬೀದರ್ನ ಖಾನ್ ಚಾಚಾ ಹೋಟೆಲ್ಗೆ ಸಂಬಂಧಿಸಿದ ವಾಹನ ಇವತ್ತು 48 ವರ್ಷದ ಒಬ್ಬ ವ್ಯಕ್ತಿಯನ್ನು ಮತ್ತೊಮ್ಮೆ ಬಲಿ ಪಡೆದಿದೆ ಅಂತ ಹೇಳ್ಬೋದು. ನೋಡ್ತಾ ಇರ್ಬೋದು, ಈ ಖಾನ್ ಚಾಚಾ ಹೋಟೆಲ್ಗೆ ಸಂಬಂಧಪಟ್ಟಂಥ ವಾಹನ 4 ತಿಂಗಳ ಹಿಂದೆ ಅಷ್ಟೇ ಅಂದರೆ ಏಪ್ರಿಲ್ 6ರಂದು ಒಂದು 6-7 ವರ್ಷದ ಮಗುವನ್ನು ಬಲಿ ಪಡೆದಿತ್ತು. ರಸ್ತೆಯಲ್ಲಿ ದಾಡ್ತಿದ್ದಂಥ ಮಗುವನ್ನು ಜೀವವನ್ನು ತೆಗೆದುಕೊಂಡಿತ್ತು ವಾಹನ. ಇವತ್ತು 48 ವರ್ಷದ ಒಬ್ಬ ವ್ಯಕ್ತಿಯ ಜೀವವನ್ನು ಪಡೆದುಕೊಂಡಿದೆ. ನೋಡ್ತಾ ಇರ್ಬೋದು ಆ ದೃಶ್ಯಾವಳಿಗಳಲ್ಲಿ ಯಾವ ಮಟ್ಟಿಗೆ ವಾಹನ ಗುದ್ದಿದೆ ಅಂತ. ಅಲ್ಲಿ ಏನು ಕಾಣ್ತಾ ಇದೆ ಓಲಾ ಸ್ಕೂಟಿ. ಆ ಸ್ಕೂಟಿಗೆ ಅಲ್ಲಿ ಆ 48 ವರ್ಷದ ವ್ಯಕ್ತಿ ಸಂತೋಷ್ ಅನ್ನೋ ವ್ಯಕ್ತಿ ಚಾರ್ಟೆಡ್ ಅಕೌಂಟ್ ಕೆಲಸ ಮಾಡ್ತಿದ್ರು ಅಂತ ತಿಳಿದು ಬಂದಿದೆ. ಆ ವ್ಯಕ್ತಿಯ ವಾಹನದಲ್ಲಿ ಮನೆಗೇನೋ ತೆರಳುತ್ತಾ ಇರ್ತಾರೆ. ಆ ವಾಹನದಲ್ಲಿ ತೆರಳುತ್ತಾ ಇರಬೇಕಾದ್ರೆ ರಾಂಗ್ ರೂಟ್ನಲ್ಲಿ ಬಂದಂಥ ಈ ಖಾನ್ ಚಾಚಾ ಹೋಟೆಲ್ಗೆ ಸಂಬಂಧಿಸಿದ ವಾಹನ ತನ್ನ ಹೋಟೆಲ್ನ ಮುಂಭಾಗದಲ್ಲಿಯೇ ಡಿಕ್ಕಿ ಹೊಡೆದಿದೆ ಅಂತ ಹೇಳ್ಬೋದು. ಇಲ್ಲಿ ಎದುರುಗಡೆ ಹೋಟೆಲ್ ಇದೆ, ಏನು ಇದು ಖಾನ್ ಚಾಚಾ ಹೋಟೆಲ್ಲು, ಬೀದರ್ನ ಮಹಾವೀರ್ ಸರ್ಕಲ್ ಹತ್ರ ಇರೋಂಥ ಹೋಟೆಲ್ಲು. ಈ ಹೋಟೆಲ್ನ ಎದುರುಗಡೆ ಇರೋ ರಾಂಗ್ ರೂಟ್ನಲ್ಲಿ ಅಲ್ಲಿ ನೋಡ್ತಾ ಇರ್ಬೋದು ನೀವು ಈಗ ಈ ರಸ್ತೆಯಲ್ಲಿ. ಅಲ್ಲಿ ಆ ವ್ಯಕ್ತಿಯ ಒಂದಿಷ್ಟು ವಸ್ತುಗಳು ಬಿದ್ದಿವೆ, ಚಪ್ಪಲಿ ಆಗಿರ್ಬೋದು, ಅಲ್ಲಿ ಒಂದಿಷ್ಟು ಗಾಡಿದು ವಸ್ತು ಮುರಿದು ಬಿದ್ದಿದೆ. ಅದೇ ಸ್ಥಳದಲ್ಲಿ ಬಿದ್ದಿದೆ, ಅಲ್ಲಿ ರಕ್ತದ ಕಲೆ ಕೂಡ ಇದೆ. ಏನು ರಾಂಗ್ ರೂಟ್ನಲ್ಲಿ ಬಂದಂಥ ಈ ವಾಹನ ಏಕಾಏಕಿ ಆ ವ್ಯಕ್ತಿಗೆ ಡಿಕ್ಕಿ ಹೊಡೆದ ಪರಿಣಾಮ ಆ ವ್ಯಕ್ತಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನಂತ ಹೇಳ್ಬೋದು. 4 ತಿಂಗಳ ಹಿಂದೆ ಅಷ್ಟೇ ಇಂಥ ಒಂದು ಘಟನೆ ಇದೇ ವಾಹನದಿಂದ ಆಗಿದ್ರು ಕೂಡ ಆ ಹೋಟೆಲ್ ಮಾಲೀಕರು ಹಾಗೂ ಚಾಲಕರ ನಿರ್ಲಕ್ಷ್ಯ ಇದರಲ್ಲಿ ಎದ್ದು ಕಾಣ್ತದೆ. ಪದೇ ಪದೇ ಆಗುತ್ತೆ ಅಂದರೆ ಅದು ರಾಂಗ್ ರೂಟ್ನಲ್ಲಿ ಬಂದು ಆ ವ್ಯಕ್ತಿ ಸ್ಥಳದಲ್ಲೇ ಸಾವನ್ನಪ್ಪೋ ರೀತಿಯಲ್ಲಿ ಗುದ್ದಿದ್ದಾರೆ ಅಂದರೆ ಇದರಲ್ಲಿ ಹೋಟೆಲ್ ಮಾಲೀಕರ ಹಾಗೂ ಏನೋ ಚಾಲಕನ ನಿರ್ಲಕ್ಷ್ಯ, ದಿವ್ಯ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ. ನೋಡಬೇಕು ಯಾವ ರೀತಿ ಕ್ರಮ ಕೈಗೊಳ್ಳುತ್ತಾರೆ, ಯಾರ ನಿರ್ಲಕ್ಷ್ಯ ಇದಕ್ಕೆ ಮುಖ್ಯ ಕಾರಣ ಅಂತ ತನಿಖೆ ಮೂಲಕ ತಿಳಿದು ಬರಬೇಕಾಗಿದೆ. ಕ್ಯಾಮ್ರಾಮನ್ ಸಂತೋಷ್ ಜೊತೆ ದೇವರಾಜ್ ಹುನಗೆರೆ, ಉತ್ತರ ಕರ್ನಾಟಕ ನ್ಯೂಸ್, ಬೀದರ್.